ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ 4G ಫೋನಲ್ಲಿ 5G ಸ್ಪೀಡ್ ಇಂಟರ್ನೆಟ್ ಬರೋ ರೀತಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ವಿತೌಟ್ ಯಾವುದೇ ಅಪ್ಲಿಕೇಶನ್ ಹಾಕಿದೇನೆ ಯಾವ ರೀತಿ APN ಅನ್ನು ಸೆಟ್ ಮಾಡಿ 5G ಸ್ಪೀಡನ್ನು ಇಂಟರ್ನೆಟ್ನ ಬರೋ ರೀತಿ ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಫಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋದರೆ ಕನೆಕ್ಷನ್ಸ್ ಅಂತ ಇರುತ್ತೆ. ಆಮೇಲೆ ಇದರಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ. ಮೊಬೈಲ್ ನೆಟ್ವರ್ಕ್ಸ್ ಅಂತ ಹೋಗಿ. ಅಕಸ್ಮಾತ್ ನಿಮಗೆ ಸೆಟ್ಟಿಂಗ್ಸಲ್ಲಿ ಸಿಕ್ಕಿಲ್ಲ ಅಂದರೆ ಮೊಬೈಲ್ ನೆಟ್ವರ್ಕ್ಸ್ ಅಂತ ಸರ್ಚ್ ಮಾಡಿ. ಈ ಥರ ಮೊಬೈಲ್ ನೆಟ್ವರ್ಕ್ ಸಿಗುತ್ತೆ. ಇದರಲ್ಲಿ ಆ್ಯಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತಿದೆ, ಅಂದರೆ APN ಅಂದರೆ ಆ್ಯಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ. ಇದರಲ್ಲಿ ಹೋಗಿ ನೋಡಿ. ಈಗ ಒಂದು ಇದೆ ಜಿಯೋ 4G ಇದೆ. ಇದನ್ನು ನಾವು 5G ಇಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ಒಂದು ಆ್ಯಡ್ ಮಾಡೋಕ್ಕಾಗುತ್ತೆ. ಆ್ಯಕ್ಸೆಸ್ APN ಮೇಲೆ ಆ್ಯಡ್ ಅಂತ ತೋರಿಸ್ತಾ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ಒಂದು ನೇಮು APN ಇದನ್ನು ಒಂದು ಸೆಟ್ ಮಾಡೋಕ್ಕಾಗುತ್ತೆ. ಏನೇನು ಸೆಟ್ ಮಾಡ್ತೀನಿ ನಾನು ಅದೇ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಸೆಟ್ ಮಾಡಿ. ಈಗ ನೀವು ವಿಡಿಯೋ ನೋಡ್ತಾ ಇದ್ದರೆ ನೀವು ಬೇರೆ ವಿಡಿಯೋದಲ್ಲಿ ಪ್ಲೇ ಮಾಡಿ ಇನ್ನೊಂದು ನಿಮ್ಮ ಮೊಬೈಲಲ್ಲಿ ಈ ರೀತಿ ಸೆಟ್ ಮಾಡ್ಬೋದು. ಫಸ್ಟು ನೇಮ್ ಇದ್ದಲ್ಲಿ ನೀವು ಯಾವ ನೆಟ್ವರ್ಕಲ್ಲಿ ಇದ್ದೀರಾ, ನೀವು ನಿಮ್ಮದು ಯಾವುದು ಸಿಮ್ಮು, ಜಿಯೋನ ಇಲ್ಲ ಏರ್ಟೆಲ್ಲ ಫಸ್ಟ್ ನೀವು ತಿಳ್ಕೊಳ್ಳಿ. ನೀವು ಏರ್ಟೆಲ್ ಆಗಿದ್ದರೆ ಏರ್ಟೆಲ್ ಅಂತ ಮಾಡಿ, ಜಿಯೋ ಆಗಿದ್ದರೆ ಜಿಯೋ ಅಂತ ಮಾಡಿ. ನಾನು ಟೈಪ್ ಮಾಡ್ತೇನಲ್ಲ ಅಲ್ಲಿ ಜಿಯೋ ಬದಲು ಏರ್ಟೆಲ್ ಅಂತ ಮಾಡಿ. ಈಗ ಜಿಯೋ ಸಿಮ್ ಯಾರ್ದಿದೆಯಲ್ಲ ಅವರಿಗೆ ನಾನು ಇದು ಹೇಳ್ಕೊಡ್ತಾಯಿದ್ದೀನಿ. ಏರ್ಟೆಲ್ ಇದ್ದರೆ ಜಿಯೋ ಬದಲು ಏರ್ಟೆಲ್ ಅಂತ ಮಾಡಿ. ಈಗ ನೇಮ್ ಏನಂತ ಕೊಡ್ಬೇಕಂದ್ರೆ ಜಿಯೋ 5G ಪಬ್ಲಿಕ್ ಅಂತ ಮಾಡಿ. ಈಗ ಫಸ್ಟ್ ಆಯಿತು. ನೆಕ್ಸ್ಟು APN ಜಿಯೋ 5G ಅಂತ ಮಾಡಿ. ನೀವು ಜಿಯೋ ಬದಲಿಗೆ ಏರ್ಟೆಲ್ ಅಂತ ನೀವು ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಪ್ರಾಕ್ಸಿ ಅದು ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಪೋರ್ಟ್ ಬೇಡ. ಆಮೇಲೆ ಯೂಸರ್ ನೇಮು ನೀವು ಜಿಯೋ ಅಂತ ಟೈಪ್ ಮಾಡಿ. ಏರ್ಟೆಲ್ ಇದ್ದರೆ ಏರ್ಟೆಲ್ ಮಾಡಿ. ನೆಕ್ಸ್ಟು ಪಾಸ್ವರ್ಡ್ ಏನು ಬೇಕಾಗಿಲ್ಲ. ನೆಕ್ಸ್ಟು ಸರ್ವರಲ್ಲಿ ನೀವೇನು ಮಾಡೋಕ್ಕಂದರೆ ನೀವು www.google.com ಅಂತಲೂ ಟೈಪ್ ಮಾಡ್ಬೋದು, ಇಲ್ಲಾಂದರೆ geo.com ಅಂತಲೂ ಟೈಪ್ ಮಾಡ್ಬೋದು. ಇದೇ ರೀತಿ. ನೆಕ್ಸ್ಟು MMSC ಬೇಡ. ನೆಕ್ಸ್ಟು MMS ಪ್ರಾಕ್ಸಿ ಬೇಕಾಗಿಲ್ಲ. ಇದೆಲ್ಲ ಬಿಟ್ಬಿಡಿ. MCC MNC ಅನ್ನೋದು ನೀವು ಎಲ್ಲಿ ಲೊಕೇಶನ್ ಇರುತ್ತಲ್ಲ ಆ ಏರಿಯಾದು ಇರುತ್ತೆ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಕೆಳಗಡೆ ಅಥೆಂಟಿಫಿಕೇಷನ್ ಟೈಪ್ ಅಂತಿದೆಯಲ್ಲ ಇದರಲ್ಲಿ ಹೋಗಿ PAP or CHAP ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು APN ಟೈಪ್ ಅಂತಿದೆ, ಇದು ಯಾವ ರೀತಿ ಇದೆಯಲ್ಲ ಅದೇ ರೀತಿ ಇರಲಿ. ನೆಕ್ಸ್ಟು APN ಪ್ರೋಟೋಕಾಲ್ ಅಂತಿದೆಯಲ್ಲ ಅದರಲ್ಲಿ ಹೋಗಿ IPv4/IPv6 ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು APN ರೋಮಿಂಗ್ ಪ್ರೋಟೋಕಾಲ್ ಅಂತಿದೆಯಲ್ಲ ಸೇಮ್ IPv4/IPv6 ಮೇಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಆನಲ್ಲೇ ಇರಲಿ. ನೆಕ್ಸ್ಟ್ ನೋಡಿ ಬೇರಿಯರ್ ಅಂತಿದೆಯಲ್ಲ ಇದರಲ್ಲಿ ಅನ್ಸ್ಪೆಸಿಫೈಡ್ ಅಂತಿರುತ್ತೆ. ಇದರಲ್ಲಿ ನೀವು LTE ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಮಾಡಿ. ನೆಕ್ಸ್ಟು ಮೊಬೈಲ್ ವರ್ಚುವಲ್ ನೆಟ್ವರ್ಕ್ ಆಪ್ರೇಟರ್ ಟೈಪ್ ಅಂತಿದೆ. ಇದರಲ್ಲಿ ನೀವು ನನ್ ಅಂತ ಕ್ಲಿಕ್ ಮಾಡಿ. ನೋಡಿ ಇದು APN ಸೆಟ್ ಮಾಡಿದ್ದೀನಿ. ಈಗ ನೀವೇನು ಮಾಡ್ಬೇಕಂತಂದರೆ ಇದನ್ನು ಸೇವ್ ಮಾಡೋಕ್ಕಾಗತ್ತೆ. ಈ ಟಾಪಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ. ಸೇವ್ ಮಾಡಿದರೆ ನೋಡಿ ಜಿಯೋ 5G ಪಬ್ಲಿಕ್ ಅಂತಿದೆಯಲ್ಲ. ಈಗ ಇದನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ APN ಸೆಟ್ ಆದಾಗೆ. ಈ ಸೆಟ್ ಮಾಡಿರೋದಕ್ಕೋಸ್ಕರ ಅಷ್ಟೇ ಆಗಲ್ಲ, ಈಗ ಸ್ಪೀಡ್ ಆಗಲ್ಲ. ನೀವು ನಿಮ್ಮ ಮೊಬೈಲ್ನ ಒಂದು ಸಾರಿ ರೀಸ್ಟಾರ್ಟ್ ಮಾಡಿ ಆಮೇಲೆ ನೀವು ಟ್ರೈ ಮಾಡಿ ನೋಡಿ. ಈ ಸೆಟ್ಟಿಂಗ್ಸ್ನ ಒಂದು ಸಾರಿ ಟ್ರೈ ಮಾಡಿ. ಅದೇನಾದರೂ ನಿಮ್ಮ ನೆಟ್ವರ್ಕ್ ಸ್ಪೀಡು ಜಾಸ್ತಿ ಆಗುತ್ತೆ. ಆವಾಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.